ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಚೈನ್ ಸ್ಟಿಚ್ನೇ ಅದನ್ನೇ ಡಬಲ್ ಚೈನ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಯಾರ್ಯಾರು ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾನು ದಿನ ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಡೈಲಿ ನನ್ನ ವಿಡಿಯೋನ ತಪ್ಪದೆ ನೋಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಈ ಬೀಡ್ಸ್ ಹಾಕಿರೋ ಚೈನ್ನ ಈ ಥರ ಚೈನ್ ಹೇಳಿಕೊಟ್ಟಿದ್ದೆ. ಈಗ ಇನ್ನೊಂದು ಡಬಲ್ ಚೈನ್ನ ಹೇಳ್ಕೊಡ್ತೀನಿ. ಅದು ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನಾನೀಗ ನಾರ್ಮಲ್ ಚೈನು, ಮುಂಚೆ ಬೇಸಿಕ್ ಚೈನ್ ಹಾಕೋತೀನಲ್ಲ ಆ ರೀತಿ ಈ ಚೈನ್ನ ಹಾಕೋತಿದ್ದೀನಿ ಜರಿ ಥ್ರೆಡ್ಡಿಂದ. ಅದರ ಮೇಲೆ ಡಬಲ್ ಚೈನ್ನ ಯಾವ ರೀತಿ ಹಾಕೋದು ಅಂತ ಈ ಚೈನ್ ಹಾಕೊಂಡ್ಮೇಲೆ ಅದನ್ನು ತೋರಿಸ್ತೀನಿ. ಇದು ಬೇಸಲ್ಲಿ ಈ ಥರ ನಾರ್ಮಲ್ ಚೈನ್ನ ಹಾಕ್ಕೊಳ್ಬೇಕು. ನಂತರ ಅದರ ಮೇಲೆ ಇನ್ನೊಂದು ಲೇಯರು ಚೈನ್ನ ಯಾವ ರೀತಿ ಹಾಕೋದು ತೋರಿಸ್ತೀನಿ. ಗಮನ ಕೊಟ್ಟು ನೋಡಿಕೊಂಡು ನೀವು ಮನೇಲಿ ಟ್ರೈ ಮಾಡಿ. ಇದನ್ನು ಬ್ಯಾಕ್ ನೆಕ್ಕಿಗೆ ಬಾರ್ಡರ್ಗೆಲ್ಲ ಹಾಕೋಕ್ಕೆ ಈ ಚೈನ್ ಸ್ಟಿಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಡಬಲ್ ಚೈನು. ಈ ಚೈನ್ ಸ್ಟಿಚ್ಚಿಂದ ಆದಮೇಲೆ ಕೊನೆಗೆ ಒಂದು ಲಾಕ್ ಮಾಡಿಕೊಂಡು ಈಗ ಇದ್ರ ಮೇಲೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನಾನೀಗ ಇದು ನಾರ್ಮಲ್ ಚೈನ್ ಸ್ಟಿಚ್ ಹಾಕಿಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಈ ಕಲರ್ ಜರಿನ, ಇದು ಕಾಪರ್ ಕಲರ್ ಇದೆ, ಇದನ್ನು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಇದ್ರ ಮೇಲೆ ನಿಮಗೆ ನೀಟಾಗಿ ಕಾಣಲಿ ಅಂತ. ಈ ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದರೆ ಇದ್ರ ಮಧ್ಯದಿಂದ ತಗೋಬೇಕು. ಮಧ್ಯೆ ಈ ರೀತಿ ತಗೊಂಡು ನೆಕ್ಸ್ಟ್ ಚೈನ್ ಮಧ್ಯದಲ್ಲೇ ಇದನ್ನು ಹಾಕ್ಕೊಂಡು ಇನ್ನೊಂದು ಚೈನ್ ಹಾಕ್ಕೋಬೇಕು. ಮಧ್ಯೆ ಚೈನ್ ಮಧ್ಯೆ ಮುಂಚೆ ಹಾಕಿರ್ತೀರಲ್ಲ ಆ ಚೈನ್ ಮಧ್ಯೆ ಚುಚ್ಕೊಂಡು ಹೋಗಬೇಕು ಈ ರೀತಿ. ಇದೊಂದು ಸ್ವಲ್ಪ ದಪ್ಪಗೆ ನೀಟಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ನಾರ್ಮಲ್ ಚೈನು ಎಲ್ಲಿ ಬೇಕೋ ಅಲ್ಲಿ ಹಾಕ್ಬೋದು. ಇದನ್ನು ಈ ಥರ ಬಾರ್ಡ್ರಿಗೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮಧ್ಯೆ ಆ ಚೈನ್ ಮೇಲೆ ಚೈನು ಮೇಲ್ ಬರಲ್ಲ, ಆ ಚೈನ್ ಮಧ್ಯೆ ಲಾಕ್ ಮಾಡಬೇಕು. ಇದನ್ನು ಫುಲ್ಲು ಇದೇ ರೀತಿ ನೀವು ನೆಕ್ಕಿಗೆ ಹಾಕ್ಕೊಂಡ್ರೆ ನೆಕ್ಕಿಗೆ, ಇಲ್ಲ ಸ್ಲೀವ್ಸ್ ಬಾರ್ಡ್ರಿಗೆ ಈ ರೀತಿ ಹಾಕ್ಕೊಂಡು ಬೇರೆ ಡಿಸೈನ್ನ ಸ್ಟಾರ್ಟ್ ಮಾಡಿದರೂ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಚೈನ್ ಮಧ್ಯೆ ಇದನ್ನು ಲಾಕ್ ಮಾಡ್ಕೋಬೇಕು. ಅಂದರೆ ಚೈನ್ ಮೇಲೆ ಚೈನು ಸ್ವಲ್ಪ ಬರುತ್ತೆ. ನೀವು ಒಂದೇ ಕಲರಿಂದನೂ ಹಾಕ್ಕೊಳ್ಳಿ, ಇಲ್ಲ ಎರಡು ಬೇರೆ ಬೇರೆ ಕಲರಿಂದ ಆದರೂ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತೀನಿ. ಈಗ ಇಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನಾನು ಸಿಲ್ಕ್ ಥ್ರೆಡ್ ಈ ಕಲರ್ ತೊಗೊಂಡಿದ್ದೀನಿ. ಇದ್ರ ಮೇಲೆ ಈ ಪಕ್ಕದಲ್ಲೇ ಇನ್ನೊಂದು ಚೈನ್ ಹಾಕ್ಕೊಂಡು ಹೋಗ್ತೀನಿ. ಮುಂಚೆ ಬೇಸಿಕ್ ಚೈನ್ ಹಾಕೋತೀನಿ. ಇದು ಸ್ವಲ್ಪ ದೊಡ್ಡದು ಹಾಕೋತೀನಿ ನಿಮಗೆ ಕಾಣಲಿ ಅಂತ. ಈ ಥರ ಈ ರೀತಿ ಸ್ವಲ್ಪ ದೊಡ್ಡದು ಹಾಕ್ಕೊಂಡಿದ್ದೀನಿ ಚೈನ್ನ. ಇದನ್ನು ಇಲ್ಲಿಗೆ ಎಂಡ್ ಮಾಡಿ ಇದು ಲಾಕ್ ಆಯ್ತಲ್ವಾ. ಈಗ ಇದ್ರ ಮಧ್ಯೆ ಹಾಕ್ಕೊಂಡು ತೋರಿಸ್ತೀನಿ.
ನಾನು ಸಿಲ್ಕ್ ಜರಿನ ಸೇಮ್ ಅದೇ ಜರಿನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಈ ಫಸ್ಟ್ ಚೈನ್ ಮಧ್ಯೆಯಿಂದ, ಇಲ್ಲ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದನೂ ಮಾಡ್ಬೋದು ಅಲ್ಲಿಂದನೂ ಮಾಡ್ಬೋದು. ಈ ರೀತಿ ತಗೊಂಡು ಫಸ್ಟ್ ಚೈನ್ ಮಧ್ಯೆ ಒಂದು ಲಾಕ್ ಮಾಡಿಕೊಂಡು, ಈಗ ಮತ್ತೆ ಈ ಥರ ನೆಕ್ಸ್ಟ್ ಚೈನಲ್ಲಿ ಮಧ್ಯೆ ಚುಚ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಈ ಥರ ಇದು ತಗೊಂಡು ಫೋರ್ತ್ ಒಂದು ಚೈನಲ್ಲಿ ಮಧ್ಯೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಫಿಫ್ತ್ ಚೈನಲ್ಲಿ ಲಾಕು. ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಅಂದರೆ ಬೇಸಿಕ್ ಸ್ಟಿಚ್ಚು ನಿಮಗೆಲ್ಲ ಕರೆಕ್ಟಾಗಿ ಗೊತ್ತಿದ್ದರೆ ನೀವು ಯಾವ ರೀತಿ ಬೇಕಾದ್ರೂ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾನು ಯಾವ ಸ್ಟಿಚ್ಚು ಬಿಡ್ತಾಯಿಲ್ಲ, ಯಾವುದು ನೆನಪಾಗುತ್ತೋ ಅದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೋತಾ ಇದ್ದೀನಿ, ನಿಮಗೂ ಯೂಸ್ ಆಗಲಿ ಅಂತ. ಈ ರೀತಿ ಹಾಕ್ಕೊಂಡು ಇದು ಲಾಸ್ಟಲ್ಲಿ ಈ ಥರ ಮಾಡ್ಕೊಳ್ಳಿ, ಇಲ್ಲ ಅಲ್ಲಿ ಅದ್ರ ಪಕ್ಕನೇ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೀಟಾಗಿ ಒಂದು ಎಂಡ್ ನೋಟನ್ನ ಹಾಕ್ಕೊಂಬಿಡಿ. ಎಂಡ್ ನೋಟು ನೀವು ಕರೆಕ್ಟಾಗಿ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಒಂದು ಸರ್ತಿ ಬಿಚ್ಚೋಗ್ಬಿಟ್ರೆ ಫುಲ್ಲು ನೀವು ಹಾಕಿರೋ ವರ್ಕೆಲ್ಲ ಬಿಚ್ಕೊಂಡು ಹೋಗ್ಬಿಡುತ್ತೆ. ಸ್ವಲ್ಪ ಜಕ್ಕೊಂಬಿಡಿ, ಅದು ಬರ್ದಿದ್ದೇನು. ಈಗ ಈ ನೋಡಿ, ಇದು ಈ ಥರ ಬರುತ್ತೆ. ಇದಕ್ಕೆ ಡಬಲ್ ಚೈನ್ ಸ್ಟಿಚ್ ಅಂತಾರೆ. ನೀವು ಡಬಲ್ ಥರ ಚೈನ್ನ ಈ ಥರ ಸ್ಟಿಚ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.